ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದಹನವನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದ್ದಾರೆ. ನಾವು ದಹನವನ್ನು ವ್ಯಾಖ್ಯಾನಿಸಬೇಕು. ದಹನ ಅಂದ್ರೆ ಏನು? ದಹನ ಅನ್ನೋ ಶಬ್ದವನ್ನ ನೀವು ಬಹಳಷ್ಟುವಾಗಿ ಕೇಳಿರ್ತೀರಿ. ಈ ಚಿತ್ರವನ್ನ ನೋಡಿದ್ರೆ ನಿಮ್ಗೆ ದಹನ ಅನ್ನೋದಕ್ಕೆ ಒಂದು ಐಡಿಯಾ ಸಿಕ್ಕೋಗುತ್ತೆ ಅಲ್ವಾ? ಒಂದು ವಸ್ತುವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಗೆ ದಹನ ಎನ್ನುವರು. ಯಾವುದೇ ಒಂದು ವಸ್ತುವು ಆಕ್ಸಿಜನ್ ಜೊತೆಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡಬೇಕು, ಅದನ್ನ ದಹನ ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ದೇಹದಲ್ಲೂ ಕೂಡ ನಾವು ಸೇವಿಸಿದಂತಹ ಆಹಾರ ಏನಿದೆ ಅದು ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಷ್ಣವನ್ನ ಶಕ್ತಿಯ ರೂಪದಲ್ಲಿ ನಮ್ಗೆ ಕೊಡ್ತಾ ಇರ್ತದೆ. ಹಾಗಾದ್ರೆ ಅದನ್ನು ಕೂಡ ನಾವು ದಹನ ಅಂತ ಹೇಳಬಹುದಾ? ಖಂಡಿತವಾಗಿ ಅದನ್ನು ಕೂಡ ನಾವು ದಹನ ಅಂತಲೇ ಹೇಳೋದು. ಯಾವುದೇ ಒಂದು ವಸ್ತು ಅದನ್ನ ನಾವು ಇಂಧನ ಅಂತ ಕರಿತೀವಿ ಅಥವಾ ಅದನ್ನ ದಹ್ಯ ವಸ್ತು ಅಂತ ಕರಿತೀವಿ. ಈಗ ನೀವು ಆ, ನೀವು ಮನೆಯಲ್ಲಿ ಬೆಂಕಿ ಹಚ್ಚಿದ್ದೀರಾ ಅಂತ ಇಟ್ಟುಕೊಳ್ಳಿ. ಆ ಹಳ್ಳಿ ಕಡೆ ಎಲ್ಲ ಈಗ ಯಾಕಂದ್ರೆ ಅಲ್ಲಿ ಆಕ್ಸಿಜನ್ ನ ಸರಬರಾಜು ಕಡಿಮೆ ಆಗ್ತದೆ. ಆಕ್ಸಿಜನ್ ನ ಬೆಂಕಿ ಹೋಗ್ಲಿಕ್ಕೆ ಇದರಿಂದ ನಿಮಗೆ ಬಿಡುಗಡೆ ಮಾಡ್ತಾ ಇದೆ ಇರುವಂತದ್ದು. ಇಲ್ಲೆಲ್ಲ ಬೆಳಕು ಕೂಡ ಉಷ್ಣದ ಜೊತೆ ಬಿಡುಗಡೆ ಆಗಿರುತ್ತೆ. ಆದ್ರೆ ನಾವು ದಹನವನ್ನ ವ್ಯಾಖ್ಯಾನಿಸಿ ಅಂತ ಹೇಳಿದಾಗ ಒಂದೇ ಲೈನಲ್ಲಿ ಇಷ್ಟೇ ಬರೆದ ಸಾಕು. ಒಂದು ವಸ್ತುವು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಗೆ ದಹನ ಎನ್ನುವುದು. ಸುಲಭ ಇದೆ ಅಲ್ವಾ?